ನಮ್ಮ ಆರ್ಟಿಸ್ಟಿಕ್ ವರ್ಲ್ಡ್ಗೆ ಸ್ವಾಗತ ಎಂಬ ಹೃತ್ಪೂರ್ವಕ ನಮಸ್ಕಾರದೊಂದಿಗೆ ಪ್ರಾರಂಭಿಸಲಾಗಿದೆ. ನೀವು ಕನ್ನಡದಲ್ಲಿ ಒಂದು ಪ್ರೇರಣಾದಾಯಕ ಕಥೆಯನ್ನು ವೀಕ್ಷಿಸುತ್ತಿದ್ದೀರಿ ಎಂದು ಸ್ಪಷ್ಟಪಡಿಸಲಾಗಿದೆ. ಈಗ ಪ್ರಾರಂಭಿಸೋಣ. ಕೈಬಿಡದ ಪುಟ್ಟ ಬೀಜ ದೃಶ್ಯ. ಒಂದು ಮಣ್ಣಿನೊಳಗಿನ ಪುಟ್ಟ ಬೀಜ. ಒಂದು ಕಾಲದಲ್ಲಿ ನೆಲದ ಆಳದಲ್ಲಿ ಒಂದು ಪುಟ್ಟ ಬೀಜ ಹುತುಹೋಗಿತ್ತು. ಆ ಬೀಜ ತನ್ನ ಸುತ್ತಲೂ ನೋಡಿಕೊಂಡು ಯೋಚಿಸಿತು, ನಾನು ತುಂಬಾ ಚಿಕ್ಕವನು, ನಾನು ಹೇಗೆ ದೊಡ್ಡವನಾಗಲು ಸಾಧ್ಯ? ಮಣ್ಣಿನ ಮೇಲಿದ್ದ ಎತ್ತರದ ಮರಗಳನ್ನು ಅದು ನೋಡುತ್ತಿತ್ತು. ಆ ಮರಗಳು ತುಂಬಾ ಎತ್ತರವಾಗಿ, ಬಲವಾಗಿ ಮತ್ತು ಸುಂದರವಾಗಿ ಕಾಣುತ್ತಿದ್ದವು. ಪುಟ್ಟ ಬೀಜಕ್ಕೆ ಬೇಸರವಾಯಿತು. ಬೀಜ ಬೆಳೆಯಲು ಪ್ರಾರಂಭಿಸುತ್ತದೆ. ಒಂದು ಬೆಳಿಗ್ಗೆ ಮಳೆ ಬಂತು. ಮಳೆಯ ನೀರು ಬೀಜಕ್ಕೆ ಸಿಕ್ಕಿತು. ನಂತರ ಬೆಚ್ಚಗಿನ ಸೂರ್ಯನ ಬೆಳಕು ಬಂತು. ನಿಧಾನವಾಗಿ ಆ ಬೀಜ ಬೆಳೆಯಲು ಪ್ರಾರಂಭಿಸಿತು. ಅದು ತನ್ನ ಪುಟ್ಟ ಬೇರುಗಳನ್ನು ಮಣ್ಣಿನೊಳಗೆ ಕಳುಹಿಸಿತು. ಆದರೆ ಬೆಳೆಯುವುದು ಸುಲಭವಾಗಿರಲಿಲ್ಲ. ಮಣ್ಣು ಗಟ್ಟಿಯಾಗಿತ್ತು. ಆದರೂ ಪುಟ್ಟ ಬೀಜ ಮತ್ತೆ ಮತ್ತೆ ಪ್ರಯತ್ನಿಸಿತು. 3 ಕಷ್ಟದ ದಿನ. ಒಂದು ದಿನ ಭಾರೀ ಬಿರುಗಾಳಿ ಬಂತು. ಜೋರಾಗಿ ಮಳೆ ಸುರಿಯಿತು. ಬಲವಾದ ಗಾಳಿ ಎಲ್ಲವನ್ನೂ ಅಲುಗಾಡಿಸಿತು. ಪುಟ್ಟ ಗಿಡ ಬಾಗಿಹೋಯಿತು. ಅದು ಯೋಚಿಸಿತು, ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ಬಿರುಗಾಳಿ ನಿಂತ ನಂತರ ಮತ್ತೆ ಸೂರ್ಯನ ಬೆಳಕು ಬಂತು. ಪುಟ್ಟ ಗಿಡ ನಿಧಾನವಾಗಿ ಮತ್ತೆ ಎದ್ದು ನಿಂತಿತು. ಅದು ಒಂದು ಮುಖ್ಯವಾದ ವಿಷಯವನ್ನು ಕಲಿತುಕೊಂಡಿತು. ಕೆಳಗೆ ಬೀಳುವುದು ಎಂದರೆ ಸೋತಿದ್ದೇವೆ ಎಂದಲ್ಲ. ಗಿಡ ಬಲವಾಗುತ್ತದೆ. ದಿನದಿಂದ ದಿನಕ್ಕೆ ಪುಟ್ಟ ಗಿಡ ಬೆಳೆಯುತ್ತಲೇ ಇತ್ತು. ಕೆಲವೊಮ್ಮೆ ತುಂಬಾ ಮಳೆ ಬರುತ್ತಿತ್ತು. ಕೆಲವೊಮ್ಮೆ ನೀರು ಕಡಿಮೆಯಾಗುತ್ತಿತ್ತು. ಕೆಲವೊಮ್ಮೆ ಗಾಳಿ ತುಂಬಾ ಜೋರಾಗಿರುತ್ತಿತ್ತು. ಆದರೂ ಗಿಡ ಪ್ರಯತ್ನಿಸುವುದನ್ನು ನಿಲ್ಲರು. ವರ್ಷಗಳು ಕಳೆದವು. ಆ ಪುಟ್ಟ ಬೀಜ ಈಗ ಒಂದು ಸುಂದರವಾದ ಬಲವಾದ ಮರವಾಗಿ ಬೆಳೆದಿತ್ತು. ಹಕ್ಕಿಗಳು ಅದರ ಕೊಂಬೆಡಿಸಲಾಗಿದೆ. ಈಗ ಪ್ರಾರಂಭಿಸೋಣ. ಕೈಬಿಡದ ಪುಟ್ಟ ಬೀಜ ದೃಶ್ಯ. ಒಂದು ಮಣ್ಣಿನೊಳಗಿನ ಪುಟ್ಟ ಬೀಜ. ಒಂದು ಕಾಲದಲ್ಲಿ ನೆಲದ ಆಳದಲ್ಲಿ ಒಂದು ಪುಟ್ಟ ಬೀಜ ಹುತುಹೋಗಿತ್ತು. ಆ ಬೀಜ ತನ್ನ ಸುತ್ತಲೂ ನೋಡಿಕೊಂಡು ಯೋಚಿಸಿತು, ನಾನು ತುಂಬಾ ಚಿಕ್ಕವನು, ನಾನು ಹೇಗೆ ದೊಡ್ಡವನಾಗಲು ಸಾಧ್ಯ? ಮಣ್ಣಿನ ಮೇಲಿದ್ದ ಎತ್ತರದ ಮರಗಳನ್ನು ಅದು ನೋಡುತ್ತಿತ್ತು. ಆ ಮರಗಳು ತುಂಬಾ ಎತ್ತರವಾಗಿ, ಬಲವಾಗಿ ಮತ್ತು ಸುಂದರವಾಗಿ ಕಾಣುತ್ತಿದ್ದವು. ಪುಟ್ಟ ಬೀಜಕ್ಕೆ ಬೇಸರವಾಯಿತು. ಬೀಜ ಬೆಳೆಯಲು ಪ್ರಾರಂಭಿಸುತ್ತದೆ. ಒಂದು ಬೆಳಿಗ್ಗೆ ಮಳೆ ಬಂತು. ಮಳೆಯ ನೀರು ಬೀಜಕ್ಕೆ ಸಿಕ್ಕಿತು. ನಂತರ ಬೆಚ್ಚಗಿನ ಸೂರ್ಯನ ಬೆಳಕು ಬಂತು. ನಿಧಾನವಾಗಿ ಆ ಬೀಜ ಬೆಳೆಯಲು ಪ್ರಾರಂಭಿಸಿತು. ಅದು ತನ್ನ ಪುಟ್ಟ ಬೇರುಗಳನ್ನು ಮಣ್ಣಿನೊಳಗೆ ಕಳುಹಿಸಿತು. ಆದರೆ ಬೆಳೆಯುವುದು ಸುಲಭವಾಗಿರಲಿಲ್ಲ. ಮಣ್ಣು ಗಟ್ಟಿಯಾಗಿತ್ತು. ಆದರೂ ಪುಟ್ಟ ಬೀಜ ಮತ್ತೆ ಮತ್ತೆ ಪ್ರಯತ್ನಿಸಿತು. 3 ಕಷ್ಟದ ದಿನ. ಒಂದು ದಿನ ಭಾರೀ ಬಿರುಗಾಳಿ ಬಂತು. ಜೋರಾಗಿ ಮಳೆ ಸುರಿಯಿತು. ಬಲವಾದ ಗಾಳಿ ಎಲ್ಲವನ್ನೂ ಅಲುಗಾಡಿಸಿತು. ಪುಟ್ಟ ಗಿಡ ಬಾಗಿಹೋಯಿತು. ಅದು ಯೋಚಿಸಿತು, ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ಬಿರುಗಾಳಿ ನಿಂತ ನಂತರ ಮತ್ತೆ ಸೂರ್ಯನ ಬೆಳಕು ಬಂತು. ಪುಟ್ಟ ಗಿಡ ನಿಧಾನವಾಗಿ ಮತ್ತೆ ಎದ್ದು ನಿಂತಿತು. ಅದು ಒಂದು ಮುಖ್ಯವಾದ ವಿಷಯವನ್ನು ಕಲಿತುಕೊಂಡಿತು. ಕೆಳಗೆ ಬೀಳುವುದು ಎಂದರೆ ಸೋತಿದ್ದೇವೆ ಎಂದಲ್ಲ. ಗಿಡ ಬಲವಾಗುತ್ತದೆ. ದಿನದಿಂದ ದಿನಕ್ಕೆ ಪುಟ್ಟ ಗಿಡ ಬೆಳೆಯುತ್ತಲೇ ಇತ್ತು. ಕೆಲವೊಮ್ಮೆ ತುಂಬಾ ಮಳೆ ಬರುತ್ತಿತ್ತು. ಕೆಲವೊಮ್ಮೆ ನೀರು ಕಡಿಮೆಯಾಗುತ್ತಿತ್ತು. ಕೆಲವೊಮ್ಮೆ ಗಾಳಿ ತುಂಬಾ ಜೋರಾಗಿರುತ್ತಿತ್ತು. ಆದರೂ ಗಿಡ ಪ್ರಯತ್ನಿಸುವುದನ್ನು ನಿಲ್ಲರು. ವರ್ಷಗಳು ಕಳೆದವು. ಆ ಪುಟ್ಟ ಬೀಜ ಈಗ ಒಂದು ಸುಂದರವಾದ ಬಲವಾದ ಮರವಾಗಿ ಬೆಳೆದಿತ್ತು. ಹಕ್ಕಿಗಳು ಅದರ ಕೊಂಬೆಗಳ ಮೇಲೆ ಬಂದು ಕುಳಿತುಕೊಳ್ಳುತ್ತಿದ್ದವು. ಜನರು ಅದರ ನೆರಳಿನಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದರು. ಮಕ್ಕಳು ಅದರ ಸುತ್ತಲೂ ಆಟವಾಡುತ್ತಿದ್ದರು. ಮರವು ಆಕಾಶವನ್ನು ನೋಡುತ್ತಾ ತಾನು ಕೇವಲ ಒಂದು ಪುಟ್ಟ ಬೀಜವಾಗಿದ್ದ ದಿನಗಳನ್ನು ನೆನಪಿಸಿಕೊಂಡಿತು. ಅದು ಅರ್ಥಮಾಡಿಕೊಳ್ಳಬಹುದು. ಕೆಲವೊಮ್ಮೆ ಸೋಲಬಹುದು. ಕೆಲವೊಮ್ಮೆ ನಾವು ಸಾಕಷ್ಟು ಒಳ್ಳೆಯವರಲ್ಲ ಎಂದು ಅನಿಸಬಹುದು. ಆದರೆ ಆ ಪುಟ್ಟ ಬೀಜವನ್ನು ನೆನಪಿಸಿಕೊಳ್ಳಿ. ನೀವು ಒಂದೇ ದಿನದಲ್ಲಿ ಯಶಸ್ವಿಯಾಗಬೇಕೆಂದಿಲ್ಲ. ಪ್ರತಿದಿನ ಒಂದು ಚಿಕ್ಕ ಹೆಜ್ಜೆ ಇಡಿ.